ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೋಚಿಂಗ್. ಈಸಿಯಾಗಿ ಮತ್ತು ಸ್ಲೋವಾಗಿ ಇಂಗ್ಲಿಷ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಓದುವುದು ಹೇಗೆ, ಬರೆಯುವುದು ಹೇಗೆ ಎಂಬ ಸೀರೀಸ್ನಲ್ಲಿ ನಡೆಯುವ ಈ ಕ್ಲಾಸ್ಗಳಲ್ಲಿ ಎಲ್ಲರಿಗೂ ಸ್ವಾಗತ. ಎಂದಲ್ಲಿ ಷನ್ ಉಚ್ಚಾರಣ ಬರುವ ಪದಗಳು ಇಂಗ್ಲಿಷ್ನಲ್ಲಿ ಬರೆಯುವಾಗ ಅದಿಗೆ ಎಂದಲ್ಲಿ ಬರೆದು TION, SION, SSION, SHION. ಲಾಸ್ಟ್ ಕ್ಲಾಸಿನಲ್ಲಿ TION ಎಂದಲ್ಲಿ ಬರುವಾಗ ಷನ್ ಉಚ್ಚಾರಣ ಬರುತ್ತದೆ, ಹಾಗೆ ಬರೆದ ಪದಗಳು ಯಾವುದೆಂದು ಕಲಿಸಿದೆ. ಈಗ ವರ್ಡ್ಸ್ ಎಂಡಿಂಗ್ ವಿತ್ SION ಷನ್. SION ನಲ್ಲಿ ಎಂಡ್ ಆಗುವಾಗ ಓದುವುದು ಹೇಗೆ ಅಂದರೆ DED, CIC, SION ಷನ್, ಡಿಸಿಷನ್. ಇದರಲ್ಲಿ ನೋಡಬೇಕಾದ ಒಂದು ವಿಷಯ ಅಂದರೆ ಅದು DE ಹೇಳುವಾಗ ಡಿ ಉಚ್ಚಾರಣ ಸಹ ಬರುತ್ತದೆ, ಡೇ ಉಚ್ಚಾರಣ ಸಹ ಬರುತ್ತದೆ. ಅದೇ ಥರ ಇಲ್ಲಿ ನೋಡಿ DIಗೆ ಡಿ ಉಚ್ಚಾರಣ ಸಹ ಬರುತ್ತದೆ, ಡೈ ಉಚ್ಚಾರಣ ಸಹ ಬರುತ್ತದೆ. ಹೀಗೆ ಬರುವಾಗ ಸ್ವಲ್ಪ ಒಂದು ಆಚೆ ಈಚೆ ಲೆಕ್ಕದಲ್ಲಿ ಓದಬೇಕಾಗಿತ್ತು. ಅದು ಅದರ ಬಗ್ಗೆ ಒಂದು ಕ್ಲಾಸ್ ಮುಂಚೆ ಮಾಡಿದೆ. ಅದನ್ನದು ಲಿಂಕ್ ಇದನ್ನು ಈ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ಇಂಟ್ರೆಸ್ಟ್ ಇದ್ದವರು ಅದರಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡಿ, ಆಯಿತಾ. ಅದು ಸಿಲೆಬಲ್ಸ್ ಆಗಿ ಮತ್ತು ವೌವಲ್ಸ್ ಲೆಕ್ಕದಲ್ಲಿ ಬಿಡಿಸುವಾಗ ನಮಗೆ ಇಂಗ್ಲೀಷ್ ಈಸಿಯಾಗಿ ಓದಲಿಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತದೆ. ಆ ಲೆಕ್ಕದಲ್ಲಿ ಒಂದು ಕ್ಲಾಸು, ಅದು ಪ್ರಾಕ್ಟೀಸ್ ಮಾಡುವಾಗ ನಿಮಗೆ ಇಂಗ್ಲೀಷಲ್ಲಿ ಸ್ವಲ್ಪ ಸುಲಭವಾಗ್ತದೆ, ಈಸಿ ಆಗ್ತದೆ. ಈ ಕ್ಲಾಸು ಸಹ ಈಸಿಯಾಗಿ ಓದಲಿಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತದೆ. ನೋಡಿ, DED, CIC, SION ಷನ್, ಡಿಸಿಷನ್. DI ಡೈ, MEN ಮೆನ್, SION ಷನ್, ಡೈಮೆನ್ಷನ್. EXX, PAN pan, SION ಷನ್, ಎಕ್ಸ್ಪ್ಯಾನ್ಷನ್. EXX, TEN ten, SION ಷನ್, ಎಕ್ಸ್ಟೆನ್ಷನ್. MAN man, SION ಷನ್, ಮ್ಯಾನ್ಷನ್. PEN pen, SION ಷನ್, ಪೆನ್ಷನ್. SUS sus, PEN pen, SION ಷನ್, ಸಸ್ಪೆನ್ಷನ್. TEN ten, SION ಷನ್, ಟೆನ್ಷನ್. IMMER, ಇಮರ್ ಇರ್ತದೆ, ಫುಲ್ ವರ್ಡ್ ಇಮರ್ಷನ್. ಇದರಲ್ಲಿ 2 M ಉಂಟು. ಒಂದು ಅಕ್ಷರ 2 ಟೈಮ್ಸ್ ಬರುವಾಗ ಅದು ನಾವು ಹೀಗೆ ಮಧ್ಯದಲ್ಲಿ ಹೀಗೆ ಬಿಡಿಸಬೇಕು. ಸೊ 1 M ಲೆಫ್ಟಿಗೆ ಹೋಗ್ತದೆ, 1 M ರೈಟಿಗೆ ಹೋಗ್ತದೆ. ಇಲ್ಲಾದರೆ ನಾವು ಇಮೋಷನ್ ಓದಲಿಕ್ಕೆ ಸಾಧ್ಯವಾಗುತ್ತದೆ, ಬರೆಯುವಾಗ 1 M ಮಾತ್ರ ಬರ್ತದೆ. ಸೊ ಸ್ಪೆಲ್ಲಿಂಗ್ ತಪ್ಪಾಗ್ತದೆ. ಅದಕ್ಕಾಗಿ ಇದು ಬಿಡಿಸಬೇಕು. ಓಕೆ, IM ಇಮ್, MER ಮರ್, SION ಷನ್, ಇಮರ್ಷನ್. ಇದರಲ್ಲಿ ಇಮಲ್ಷನ್ ಅನ್ನೋ ವರ್ಡ್, ಸೊ ಹೀಗೆ ಈ ಉಚ್ಚಾರಣ ಬರುತ್ತದೆ, MUL ಮಲ್, ಇಮಲ್. SION ಷನ್, ಇಮಲ್ಷನ್. ತುಂಬ ಸತಿ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಇದು ಈಸಿ ಆಗುತ್ತದೆ. ತುಂಬ ಕ್ಲಾಸುಗಳುಂಟು. ಈ ಕ್ಲಾಸುಗಳೆಲ್ಲ ಡೈಲಿ 1-2-3 ಸತಿ ಪ್ರಾಕ್ಟೀಸ್ ಮಾಡುವಾಗ ಇಂಗ್ಲೀಷ್ನಲ್ಲಿ ಸುಲಭವಾಗಿ ಓದಲಿಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತದೆ. ಓಕೆ, ಅದೇ ಥರ ವರ್ಡ್ಸ್ ಎಂಡಿಂಗ್ ವಿತ್ SION ಷನ್ನಲ್ಲಿ ಬರೆದು ಸ್ವಲ್ಪ ವರ್ಡ್ ಸೌಂಡು. ಇದು ಫುಲ್ಲು ಹೇಳಲಿಕ್ಕೆ ಆಗೋದಿಲ್ಲ, ಮೀನ್ಸ್ ಇಷ್ಟೇ ಅಲ್ಲ, ಇದಕ್ಕಿಂತ ಜಾಸ್ತಿ ತುಂಬ ವರ್ಡ್ಸ್ ಉಂಟು. ಇಂಗ್ಲೀಷ್ ಅಂದರೆ ಒಂದು ಸಮುದ್ರ ಥರವೇ, ತುಂಬ ವಿಷಯ ಅದರಲ್ಲಿ ಉಂಟು. ಸೊ ಇದಕ್ಕೆ ಅರ್ಥ ಹೇಳಲಿಕ್ಕೆ ಸಹ ನನಗೆ ಟೈಮ್ ಸಿಕ್ಕುವುದಿಲ್ಲ, ಯಾಕೆಂದರೆ ಒಂದೊಂದು ಅರ್ಥ ಹೇಳುವಾಗ ಅದಕ್ಕೆ ಸ್ಪೆಲ್ಲಿಂಗ್ ತಪ್ಪು ಬರೆದ ವಿಷಯ ಉಂಟಲ್ಲ, ಆ ವಿಷಯನೇ ಅದು ಕ್ಲಾಸ್ ಬೇರೆ ಲೆಕ್ಕಕ್ಕೆ ಹೋಗ್ತದೆ. ಒಂದೊಂದಿಗೆ ಮೀನಿಂಗ್ ಹೇಳುವಾದರೆ ಸ್ವಲ್ಪ ಈಸಿ ಆಗ್ತದೆ, ಆದರೆ ಸಹ ಸ್ಪೆಲ್ಲಿಂಗ್ ತಪ್ಪು ಬರೆದ ವಿಷಯದಲ್ಲಿ ನಮಗೆ ಗಮನ ಕೊಡಲಿಕ್ಕೆ ಆಗೋದಿಲ್ಲ. ಓಕೆ, ಅದಕ್ಕಾಗಿ ನಾನೀಗ ಮೀನಿಂಗ್ಸ್ ಅರ್ಥ ಅಂತ ಸಹ ಹೇಳುವುದಿಲ್ಲ, ಸುಮ್ಮನೆ ಇದು ಓದುವುದು ಹೇಗೆ, ತಪ್ಪಿಲ್ಲದೆ ಓದುವುದು ಹೇಗೆ, ಬರೆಯುವುದು ಹೇಗೆ, ಆ ವಿಷಯದಲ್ಲಿ ಮಾತ್ರ ಗಮನವಿಟ್ಟು ಈ ವಿಡಿಯೋ ಮಾಡೋದು, ಆಯಿತಾ. ನೋಡಿ, DID, VIV, SION ಷನ್, ಡಿವಿಷನ್. CON ಕಣ್, FU ಫ್ಯೂ, SION ಷನ್, ಕನ್ಫ್ಯೂಷನ್. TE ಟೇ. ಕೆಲವು ಟೈಮಲ್ಲಿ ಟೇ ಓದ್ತದೆ, ಕೆಲವು ಟೈಮಲ್ಲಿ ಇ ಓದ್ತದೆ. ನೋಡುವ ನಮಗೆ ಇದು ಟಿ ಓದಿದರೆ ಹೇಗೆ ಬರ್ತದೆ. TET, LELI, VIV, SION ಷನ್, ಟೆಲಿವಿಷನ್. ಇದರಲ್ಲಿ TE ಹೇಳುವಾಗ ಟೇ ಬಂದಿದೆ, LE ಹೇಳುವಾಗ ಲೀ ಬಂದಿದೆ. ಗೊತ್ತಾಯ್ತು. ಅದೇ ನಾನು ಪ್ರಾಕ್ಟೀಸ್ ಮಾಡಬೇಕಂದು ಹೇಳೋದನ್ನ ಮೇಯ್ನ್ ರೀಸನ್ ಅಂದರೆ ಯಾಕೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡುವಾಗ ಮಾತ್ರ ನಮಗೆ ಅದು ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ, ಉಚ್ಚಾರಣ ಕರೆಕ್ಟಾಗಿ ಬರುತ್ತದೆ. ನೋಡುವ, TE ಟೇ,
ಎಲ್ಲಿ ಸೊ ಟೆಲ್ಲಿ ಆಯಿತು, VIV SION ಟೆಲಿವಿಷನ್. ERO ಇರೋ, SION ಇರೋಷನ್. CON ಕಣ್, CLU ಕ್ಲೂ, SION ಕನ್ಕ್ಲೂಷನ್. COLLI ಕುಳಿ, SION ಕುಳೀಷನ್. CORRO ಕೊರೋ, SION ಕೊರೋಷನ್. ರೋ ಅನ್ನೋದುವಾಗ ತಪ್ಪು ಬರುವುದಿಲ್ಲ ಆಯ್ತಾ. ಮುಂಚೆ ಹೇಳಿದೆ, ಮೀನ್ಸ್ ಏನಾದರೂ ಒಂದು ಅಕ್ಷರ 2 ಟೈಮ್ಸ್ ಬಂದರೆ ಅದು ಇಲ್ಲಿ ಸ್ಪ್ಲಿಟ್ ಮಾಡಿ ಬೇರೆ ಬೇರೆ ಓದುವಾದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಬರುವುದಿಲ್ಲ. COR ಕೋರ್, RO ಕೊರೋ, SION ಶನ್. ಅದೇ ಥರ ಇದು ಸಹ COL ಕೋಳ್, LI ಕೊಳ್ಳಿ, SION ಕೊಳೀಷನ್. EXX PLO ಪ್ಲೋ, ಎಕ್ಸ್ಪ್ಲೋ, SION explosion. VIV SION vision. FU SION fusion. RE VIV SION revision. DI die, VER SION shun diversion. ಇದೇ ಥರ ಪ್ರಾಕ್ಟೀಸ್ ಮಾಡಿ ತುಂಬ ಸುಲಭವಾಗಿ ಇಂಗ್ಲೀಷ್ ಈಸಿಯಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಓದಲಿಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತದೆ. ಅದೇ ಥರ ಸ್ಪೆಲ್ಲಿಂಗ್ ಮಿಸ್ಟೇಕಿನಲ್ಲಿ ಕಷ್ಟಪಡಿದ ಮಕ್ಕಳು ಸೌಂಡು ಇಂಗ್ಲೀಷ್ ಮೀಡಿಯಂ ಕಲಿಯೋದು ಮಕ್ಕಳಿಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ತಪ್ಪು ಬರೆದ ಕಾರಣದಲ್ಲಿ ಇಂಪ್ರೂವ್ಮೆಂಟ್ ಬರೋದಿಲ್ಲ. ಸೊ ಅದೇ ಮಕ್ಕಳಿಗೆ ಸಹ ಇದು ಶೇರ್ ಮಾಡಿ ಕೊಡಿ, ಮತ್ತು ಪ್ರಾಕ್ಟೀಸ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವಾಗ ನೆಕ್ಸ್ಟ್ ವಿಡಿಯೋ ಕ್ಲಾಸ್ ನಾನು ಅಪ್ಲೋಡ್ ಮಾಡುವಾಗ ನಿಮಗೆ ತಕ್ಷಣವೇ ಸಿಗುತ್ತದೆ. ಓಕೆ, ಧನ್ಯವಾದಗಳು. ದೇವರ ಆಶೀರ್ವಾದ ನಿಮ್ಮೊಂದಿಗೆ ಇರಲಿ. ಥ್ಯಾಂಕ್ ಯು.